ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಫೈನಾನ್ಷಿಯಲ್ ಅಕೌಂಟಿಂಗ್ SEP 2024 ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕೇಳಿದಾರೆ ನೋಡ್ರಿ. ಇದನ್ನ ಕ್ವಶನ್ ಪೇಪರ್ 2024-25 ಅಂತೇಳಿ ಕ್ವಶನ್ ಪೇಪರ್ ಇದೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಸೊ ಇದನ್ನು 10 ಮಾರ್ಕ್ಸ್ಗೆ ಕೇಳಿದ್ದಾರೆ. ಈ ಕ್ವಶನನ್ನು 10 ಮಾರ್ಕ್ಸ್ ಕೇಳಿದರೆ. ಸೊ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7 ಅಂತಿದೆ. ಸೊ ಈಗಾಗಲೇ ನಾನು ಕೆಲವೊಂದಷ್ಟು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ದೇನೆ. 23 ಆಗಿರ್ಬೋದು, 2023, ನೆಕ್ಸ್ಟ್ 2024 NEP ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡಿದ್ದೇನೆ. ಸಿಲೆಬಸ್ ಕೂಡ ಸೇಮ್ ಇದೆ. ಓಕೆ, ಸೊ ಇದು SEP ಕ್ವಶನ್ ಪೇಪರ್ ಇದೆ 2024. ಓಕೆ, ಸೊ ಈ ಒಂದು ಕ್ವಶನ್ ಏನಿದೆಯಲ್ಲ, ಸೊ ಈ ಕ್ವಶನ್ ಕನ್ವರ್ಜನ್ ಆಫ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಇಂಟು ಡಬಲ್ ಎಂಟ್ರಿ ಸಿಸ್ಟಮ್ ಮೇಲೆ ಈ ಕ್ವಶನನ್ನು ಕೇಳಿದ್ದಾರೆ. ಓಕೆ, ಸೊ ಈಸಿ ವೇ ಮುಖಾಂತರ ನಿಮಗೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಪ್ರಯತ್ನ ಮಾಡಿದ್ದೇನೆ. ಓಕೆ, ಸೊ ನೀವು ಜಸ್ಟ್ ಈ ಕ್ಲಾಸ್ ನೋಡಿದರೆ ಅಂದರೆ ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆ, ಸೊ ಆಲ್ರೆಡಿ ನಾನು 23 ಇಯರ್ದು ಕ್ವಶನ್ ಸಾಲ್ವ್ ಮಾಡಿದ್ದೇನೆ. ಸೊ ನೀವು ಎಲ್ಲ ನೋಡ್ಬೋದು, ಅವನ್ನ 24 ಇಯರ್ದು ಸಾಲ್ವ್ ಮಾಡಿದ್ದೇನೆ. ಓಕೆ, ನೀವು ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟ್ ಇದೆ ನೋಡಿರಿ, ಆ ಪ್ಲೇಲಿಸ್ಟ್ ವಿಸಿಟ್ ಆಗಿರಿ. ಸೊ ಅಲ್ಲೆಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದು ಕ್ಲಾಸ್ಗಳು ಕೂಡ ಇದೆ. ಓಕೆ, ನೀವು ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡ್ಬೋದು, ಎಲ್ಲ ಕ್ಲಾಸನ್ನು ನೋಡ್ಬೋದು ನೀವು. ಓಕೆ, ಸೊ ಇದು ಕ್ಲಾಸ್ ಕೂಡ ಅಲ್ಲೇ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಇಲ್ಲಿ ಹೇಳ್ತಾರೆ ನೋಡ್ರಿ, ವಿನೋದ್ ಕ್ಯಾಪ್ಟ್ ಈಸ್ ಬುಕ್ಸ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತಾರೆ. ಓಕೆ, ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳ್ತಾರೆ. ಡ್ಯೂರಿಂಗ್ ದ ಇಯರ್ ಎಂಡೆಡ್ ಅಂತ ಕೊಡ್ತಾರೆ. ಸೊ ಎಷ್ಟು ಇಯರ್ ಎಂಡೆಡ್ ಕೊಟ್ಟಾರೆ ನೋಡ್ರಿ, 31/12/2023 ಅಂತ ಹೇಳ್ತಾರೆ. ಹೀಸ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ವೇರ್ ಆಸ್ ಅಂಡರ್ ಅಂತ ಹೇಳ್ತಾರೆ. ಓಕೆ, ಸಮ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಿಮ್ಗೆ, ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ನಥಿಂಗ್ ಬಟ್ ಕ್ಯಾಶ್ ಬುಕ್ ಅಂದಂಗೆ. ಓಕೆ, ಇಲ್ಲಿ ರಿಸಿಪ್ಟ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರುಪೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ಪೇಮೆಂಟ್ಸ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರುಪೀಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ರಿಸಿಪ್ಟ್ ಸೈಡ್ದಾಗ ನೋಡ್ರಿ, ಓಪನಿಂಗ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 8,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಪ್ರೆಸ್ ಕ್ಯಾಪಿಟಲ್ ಬ್ರಾಟ್ ಇನ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ, 1,32,000 ಕೊಟ್ಟಿದ್ದಾರೆ. ಸೊ ಇದನ್ನ ಒಂದು ಸ್ವಲ್ಪ ಪಾಯಿಂಟ್ ನೀವು ಅಬ್ಸರ್ವ್ ಮಾಡ್ಕೋರಿ, ಇದನ್ನ ಪ್ರೆಸ್ ಕ್ಯಾಪಿಟಲ್. ನೆಕ್ಸ್ಟ್ ನೋಡ್ರಿ, ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 11,000 ಕೊಟ್ಟಿದ್ದಾರೆ. ಕ್ಯಾಶ್ ಸೇಲ್ಸ್ 11,000. ನೆಕ್ಸ್ಟ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂತ ಕೊಟ್ಟಿದ್ದಾರೆ, 2,20,000. ಸೊ ಇದರ ಅರ್ಥ ಏನ್ರಿ? ಕ್ಯಾಶ್ ರಿಸೀವ್ಡ್ ಫ್ರಾಮ್ ಡೆಟರ್ಸ್ ಅಂದಂಗೆ. ಓಕೆ, ಸೊ ಇನ್ನು ಟೋಟಲ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3,71,000 ಕೊಟ್ಟಿದ್ದಾರೆ. ಓಕೆ, ಇನ್ನು ಕಮ್ ಟು ದ ಪಾಯಿಂಟ್, ಪೇಮೆಂಟ್ ಸೈಡ್ಗೆ ನೋಡೋಣ. ಇಲ್ಲಿ ವೇಜಸ್ ಕೊಟ್ಟಿದ್ದಾರೆ 16,000 ಇದೆ, ಸ್ಯಾಲ್ರೀಸ್ ಕೊಟ್ಟಿದ್ದಾರೆ 6,000 ಕೊಟ್ಟಿದ್ದಾರೆ, ಜನರಲ್ ಎಕ್ಸ್ಪೆನ್ಸಸ್ ಇದೆ 4,000 ಇದೆ. ನೆಕ್ಸ್ಟ್ ಒನ್ ರೆಂಟ್ ಕೊಟ್ಟಿದ್ದಾರೆ 10,000 ಕೊಟ್ಟಿದ್ದಾರೆ, ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ 32,000, ಪೇಡ್ ಟು ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ 2,82,000 ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಕೊಟ್ಟಿದ್ದಾರೆ 21,000. ಸೊ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? ಫೈನಲ್ ಆಗಿ 3,71,000. ಓಕೆ, ಸೊ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡತ್ತಿರಲ್ಲ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ನೆಕ್ಸ್ಟ್ ಒನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಇದೆಯಲ್ಲ. ಸೊ ಇದು ಯಾವ ಥರ ಬ್ಯಾಲೆನ್ಸ್ ಅಂದ್ರೆ ರೀ, ಕ್ಯಾಶ್ ಇಸ್ ಬ್ಯಾಲೆನ್ಸ್. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟಿರಲ್ಲ, ಕ್ಯಾಶ್ ಇಸ್ ಬ್ಯಾಲೆನ್ಸ್ ಅದ ಓಪನಿಂಗ್ ಕ್ಲೋಸಿಂಗ್. ಓಕೆ, ಸೊ ಇದಾದ ನಂತರ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ವೇರ್ ಆಸ್ ಫಾಲೋಸ್ ಅಂತ ಹೇಳಿದ್ದಾರೆ. ಸೊ ಒಂದು ಅಸೆಟ್ಸ್ ಲಯಬಿಲಿಟಿ ಕೊಟ್ಟಿದ್ದಾರೆ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳ್ತಾರೆ. ಡೇಟ್ ಕೊಟ್ಟಾರೆ ನೋಡ್ರಿ, ಇನ್ನು ಭಾಳ ಅಬ್ಸರ್ವ್ ಮಾಡಬೇಕು. 1/1/2023. ನೆಕ್ಸ್ಟ್ ರೀ 31/12/2023 ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ಯಾವ ಇಯರ್ ಆಯ್ತು ರೀ? ಇದು ಕ್ಯಾಲೆಂಡ್ರ್ ಇಯರ್ ಆಯ್ತಲ್ಲ ರೀ. ಫಸ್ಟ್ 1/1/2023, 31/12/2023 ಅಂತ. ಸಮ್ಟೈಮ್ಸ್ ಹಿಂಗೂ ಕೊಡ್ತಾರೆ ನಿಮ್ಗೆ, 1/4/2023, 31/3/2024 ಅಂತೇಳಿ ಕೊಡ್ತಾರೆ. ಓಕೆ, ಸೊ ಈಗ ಯಾವ ಇಯರ್ ಕೊಟ್ಟಿರ್ತಾರಲ್ಲ ಆ ಇಯರ್ ನೀವು ಕಾನ್ಸಂಟ್ರೇಷನ್ ಮಾಡಬೇಕು. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ದಾರೆ ನೋಡ್ರಿ, ಕ್ಯಾಪಿಟಲ್ ಅಂತೇಳಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ? 66,000 ಕೊಟ್ಟಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲಿ ಕ್ಲೋಸಿಂಗ್ ಕ್ಯಾಪಿಟಲ್ ಇಲ್ಲ ಅಂದರೆ ನೀವು ಪಾಯಿಂಟ್ ಔಟ್ ಮಾಡ್ತೀರಿ ಬ್ಯಾಲೆನ್ಸ್ ಶೀಟ್ದಲ್ಲಿ. ನೆಕ್ಸ್ಟ್ ನೋಡ್ರಿ, ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ 26,000 ಓಪನಿಂಗ್ ಇದೆ, ಕ್ಲೋಸಿಂಗ್ ಎಷ್ಟಿದೆ? 24,000 ಇದೆ. ಓಕೆ, ಡೆಟರ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 14,000 ಓಪನಿಂಗ್ ಇದೆ, ಕ್ಲೋಸಿಂಗ್ ಆಲ್ಸೋ 14,000 ಇದೆ. ಸ್ಟಾಕ್ ಕೊಟ್ಟಿದ್ದಾರೆ 20,000 ಕೊಟ್ಟಿದ್ದಾರೆ, ಓಪನಿಂಗ್ ಕ್ಲೋಸಿಂಗ್ ಎಷ್ಟು ಕೊಟ್ಟಾರೆ? 1,20,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಬಿಲ್ಡಿಂಗ್ಸ್ ಕೊಟ್ಟಿದ್ದಾರೆ 40,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಇಲ್ಲಿಯೂ ಕೂಡ ಕ್ಲೋಸಿಂಗ್ ಕೂಡ 40,000 ಕೊಟ್ಟಿದ್ದಾರೆ. ನೆಕ್ಸ್ಟ್ ಒಂದು ನೋಡ್ರಿ, ಫರ್ನಿಚರ್ 10,000 ಕೊಟ್ಟಿದ್ದಾರೆ, ಇಲ್ಲಿಯೂ 10,000 ಕೊಟ್ಟಿದ್ದಾರೆ, ಅಂದ್ರೆ ಫೈನಲ್ ಬ್ಯಾಲೆನ್ಸ್ ಅದು. ಓಕೆ, ಸೊ ಈಗ ಅಡ್ಜಸ್ಟ್ಮೆಂಟ್ದಾಗ ಹೇಳ್ತಾರೆ ನೋಡ್ರಿ, ಡಿಪ್ರಿಸಿಯೇಟ್ ದ ಬಿಲ್ಡಿಂಗ್ ಆ್ಯಂಡ್ ಫರ್ನಿಚರ್ ಬೈ 10% ಅಂತ ಹೇಳ್ತಾರೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಮೇಲೆ 40,000 ಮೇಲೆ ಏನು ಮಾಡಿರಿ? 10% ತೆಗೆದುಕೊಳ್ರಿ. ಅದೇ ರೀತಿ ಫರ್ನಿಚರ್ ಮೇಲೆ ಕೂಡ 10% ಮಾಡ್ಕೋಬೇಕು ನೀವು. ಓಕೆ, ಸೊ ಇವೆರಡು ಅಡ್ಜಸ್ಟ್ಮೆಂಟ್ ಇದೆ. ಓಕೆ,
ನೆಕ್ಸ್ಟ್ ನೋಡ್ರಿ ಕ್ರೆಡಿಟ್ ಪರ್ಚೇಸಸ್ ಕೊಟ್ಬಿಟ್ಟಿದ್ದಾರೆ 2,80,000. ನೆಕ್ಸ್ಟ್ ಒನ್ ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ 2,20,000 ಅಂತ ಹೇಳ್ತಾರೆ. ಓಕೆ, ಸೊ ಏನು ಪ್ರಿಪೇರ್ ಮಾಡೋದಂತಾರೆ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳ್ತಾರೆ, ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಫಾರ್ ದ ಇಯರ್ ಎಂಡಿಂಗ್ 31/3/2023 ಅಂತ ಹೇಳ್ತಾರೆ. ಓಕೆ, ಸೊ ಇಷ್ಟ ಪ್ರಾಬ್ಲಮ್ ಇದೆ ರೀ, ಇದು ಸಿಂಪಲ್ ಪ್ರಾಬ್ಲಮ್ ಇದೆ, ಈಸಿಲಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಓಕೆ, ಸೊ ಈಗ ಮಿಸ್ಸಿಂಗ್ ಐಟಮ್ ಅಬ್ಸರ್ವ್ ಮಾಡ್ಬೇಕು. ನೀವು ಯಾವುದೋ ಪ್ರಾಬ್ಲಮ್ದಲ್ಲಿ ಮಿಸ್ಸಿಂಗ್ ಐಟಮ್ಸನ್ನು ಅಬ್ಸರ್ವ್ ಯಾವ ಥರ ಮಾಡ್ಬೇಕಂದ್ರೆ, ಫಸ್ಟಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದಕ್ಕೆ ನೀವು ಏನು ನೋಡ್ಬೇಕ್ರಿ, ಓಪನಿಂಗ್ ಕ್ಯಾಪಿಟಲ್ ನೋಡಬೇಕು. ಓಕೆ, ಸೊ ಇಲ್ಲಿ ಕ್ಯಾಪಿಟಲ್ ಕೊಟ್ಟಾರಲ್ಲೂ ನೋಡ್ಬೇಕು. ಕೊಟ್ಟಾರೆ ಕ್ಯಾಪಿಟಲ್ ಕೊಟ್ಟಾರ ನೋಡಿ, ಎಷ್ಟು ಕೊಟ್ಟಾರೆ, 66,000 ಕ್ಯಾಪಿಟಲ್ ಕೊಟ್ಬಿಟ್ಟಿದ್ದಾರೆ. ಓಕೆ, ಸೊ ಕ್ಯಾಪಿಟಲ್ ಕೊಡಲಿಲ್ಲ ಅಂದರೆ ಏನು ಮಾಡ್ಬೇಕಂದ್ರೆ, ಯು ಹ್ಯಾವ್ ಟು ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟ್ ಅನ್ನೋದು ಪ್ರಿಪೇರ್ ಮಾಡಬೇಕು. ಓಪನಿಂಗ್ ಸ್ಟೇಟ್ಮೆಂಟ್ ಆಫ್ ಅಪಿಯರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಸೊ ಇದಾದ ನಂತರ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳು ನೀವು ಅಬ್ಸರ್ವ್ ಮಾಡಬೇಕು. ಸೊ ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಅಸೆಟ್ಸನ್ನು ನೋಡಿದಾಗ, ಸೊ ಫಸ್ಟಿಗೆ ಏನು ನೋಡ್ರಿ, ಡೆಟರ್ಸ್ ನೋಡ್ಬೇಕು. ನೀವು ಯಾವಾಗಲೂ ಡೆಟರ್ಸ್ ನೋಡ್ರಿ. ಓಪನಿಂಗ್ ಬ್ಯಾಲೆನ್ಸು ಕೊಟ್ಟಾರ, ನಮ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಟಾರ. ಓಕೆ, ಸೊ ಡೆಟರ್ಸ್ ಅಕೌಂಟ್ ಎದಕ್ಕೆ ಪ್ರಿಪೇರ್ ಮಾಡ್ತಾರೆ, ಟು ನೋ ದ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್, ಟು ನೋ ದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟರ್ಸ್, ಟು ನೋ ದ ಕ್ರೆಡಿಟ್ ಸೇಲ್ಸ್, ನೆಕ್ಸ್ಟ್ ಕ್ಯಾಶ್ ಸಂಬಂಧ. ಓಕೆ, ಸೊ ಈಗ ಡೆಟರ್ಸ್ನಲ್ಲಿ ಏನು ಇನ್ಫಾರ್ಮೇಷನ್ ಇದೆ ರೀ, ಕ್ಲೋಸಿಂಗ್ ಇದೆ ರೀ, ಓಪನಿಂಗ್ ಇದೆ, ನೆಕ್ಸ್ಟ್ ಒನ್ ಕ್ಯಾಶ್ ಕೂಡ ಕೊಟ್ಬಿಟ್ಟಿದ್ದಾರೆ. ಎಷ್ಟು, 2,20,000 ಅಂತೇಳಿ ಕ್ಯಾಶ್ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ನೋಡ್ರಿ, ಇನ್ನೇನಿದೆ ರೀ, ಕ್ರೆಡಿಟ್ ಸೇಲ್ಸ್ ಸಂಬಂಧ ನಾವು ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ. ಕ್ರೆಡಿಟ್ ಸೇಲ್ಸ್ ಆಲ್ಸೋ ಗಿವನ್ ಕೊಟ್ಟಿದ್ದಾರೆ, ಪ್ರಾಬ್ಲಮ್ದಲ್ಲಿ ಕ್ರೆಡಿಟ್ ಸೇಲ್ಸು ಕೊಟ್ಟಾರ, ಅಂದ್ರೆ ನಾವು ಡೆಟರ್ಸ್ ಅಕೌಂಟ ಪ್ರಿಪೇರ್ ಮಾಡಬಾರ್ದು. ಇನ್ನು ಕ್ರೆಡಿಟರ್ಸ್ ಅಕೌಂಟ್ ನೋಡ್ರಿ, ಇಲ್ಲೂ ಕ್ಲೋಸಿಂಗು ಇದೆ ರೀ. ನೆಕ್ಸ್ಟ್ ಒನ್ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಅಂತೇಳಿ ಇಲ್ಲೂ ಅಮೌಂಟ್ ಇದೆ. ನೆಕ್ಸ್ಟ್ ಒನ್ ಕ್ರೆಡಿಟ್ ಪರ್ಚೇಸಸ್ ಇರುವುದರಿಂದ ನಾವು ಕ್ರೆಡಿಟರ್ಸ್ ಅಕೌಂಟು ಪ್ರಿಪೇರ್ ಮಾಡೋದಿಲ್ಲ. ಓಕೆ, ಇವು ಇಷ್ಟು ಪಾಯಿಂಟ್ ನೆನ್ಪಿಟ್ಕೋಬೇಕು. ನಂತರ ಇಲ್ಲಿ ಬಿಲ್ಸ್ ಪೇಯಬಲ್, ಬಿಲ್ಸ್ ರಿಸೀವೇಬಲ್ ಅದಾವನ್ನು ನೋಡಬೇಕು, ಇಲ್ಲಾಂದ್ರೆ ಅವು ಅಕೌಂಟ್ ನೀವು ಪ್ರಿಪೇರ್ ಮಾಡಬಾರ್ದು. ಸೊ ಇಷ್ಟ ಇದೆ ರೀ, ಸಿಂಪಲ್. ಜಸ್ಟ್ ನೀವು 1 by 1 ಅಕೌಂಟ್ಸ್ ಹಾಕಿ ಸಾಲ್ವ್ ಮಾಡೋಣ, ನಿಮ್ಗೆ ಮತ್ತೆ ಕ್ಲಾರಿಟಿ ಬರುತ್ತೆ. ಓಕೆ, ಸೊ ಈಗ ನಾವು ಡೆಟರ್ಸ್ ಅಕೌಂಟ್ದಲ್ಲಿ ಏನು ಪಾಯಿಂಟ್ ಔಟ್ ಮಾಡ್ತೀವಿ, ಕ್ರೆಡಿಟ್ ಸೇಲ್ಸ್ ಪಾಯಿಂಟ್ ಔಟ್ ಮಾಡ್ತೀವಿ, ಇಲ್ಲಪ್ಪ ಅಂತಂದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಪಾಯಿಂಟ್ ಔಟ್ ಮಾಡ್ತೀವಿ. ಎರಡು ಕೊಟ್ಟಿದ್ದಾರೆ ಸೇಮ್. ಕ್ರೆಡಿಟರ್ಸ್ ಅಕೌಂಟ್ ಕೂಡ ಕ್ರೆಡಿಟ್ ಪರ್ಚೇಸಸ್ ಮತ್ತು ಕ್ರೆಡಿಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಸೊ ನಾವು ಪ್ರಿಪೇರ್ ಮಾಡೋದಿಲ್ಲ. ಕ್ಯಾಪಿಟಲ್ ಕೂಡ ಇದೆ, ಸೊ ನಾವು ಪ್ರಿಪೇರ್ ಮಾಡೋದು. ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇದೆ. ಸೊ ಕ್ಯಾಶು ಕೂಡ ಓಪನಿಂಗ್ ಕ್ಲೋಸಿಂಗ್ ಕೊಟ್ಟರೆ ನಾವು ಅದನ್ನ ಪ್ರಿಪೇರ್ ಮಾಡೋದಿಲ್ಲ. ಕ್ಯಾಶ್ ಬುಕ್ ಕೂಡ ಪ್ರಿಪೇರ್ ಮಾಡೋದಿಲ್ಲ, ಅಥವಾ ಕ್ಯಾಶ್ ಅಕೌಂಟ್ ಕೂಡ ಪ್ರಿಪೇರ್ ಮಾಡೋದಿಲ್ಲ. ಓಕೆ, ಸೊ ಈಗ ಡೈರೆಕ್ಟಾಗಿ ಇಲ್ಲಿ ಸೊಲ್ಯೂಷನ್ ಅಂತ ಹಾಕ್ರಿ. ಓಕೆ, ಸೊಲ್ಯೂಷನ್. ಸೊ ಯು ಹ್ಯಾವ್ ಟು ಪ್ರಿಪೇರ್, ಏನು ಪ್ರಿಪೇರ್ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕ್ರಿ. ಓಕೆ, ಸೊ ಸೊಲ್ಯೂಷನ್ ಅಥವಾ ಆನ್ಸರ್ ಅಂತ ಹಾಕಿದ ನಂತರ, ಸೊ ಇವಾಗ ಏನು ಮಾಡಿರಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹಾಕಬೇಕು. ಓಕೆ, ಸೊ ಇಲ್ಲಿ ಏನು ಕೇಳಿದಾರೆ ನೋಡ್ರಿ ನಿಮ್ಗೆ ಪ್ರಾಬ್ಲಮ್ದಲ್ಲಿ. ಓಕೆ, ಡ್ಯೂರಿಂಗ್ ದ ಇಯರ್ ಇಲ್ಲಿ ಕೇಳಿದಾರೆ ನೋಡಿ, ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೇಳಿದಾರೆ ಅಲ್ರಿ. ಪ್ರಿಪೇರ್, ಯು ಹ್ಯಾವ್ ಟು ಪ್ರಿಪೇರ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಕೇಳಿದ್ದಾರೆ. ಓಕೆ, ಮತ್ತು ಇನ್ನೊಂದು ಏನು ಕೇಳಿದಾರೆ, ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಓಕೆ, ಬ್ಯಾಲೆನ್ಸ್ ಶೀಟ್ ಕೇಳಿದ್ದಾರೆ. ಸೊ ಈಗೇನು ಮಾಡಿರಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್ ಒಂದೇ ಅಕೌಂಟಲ್ಲಿ ಟ್ರೇಡಿಂಗ್ ಅಕೌಂಟ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ ಮೆನ್ಷನ್ ಮಾಡ್ಬೇಕು ನೀವು. ಓಕೆ, ಸೊ ಈಗ ಏನು ಮಾಡಿರಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟದ ನಿಮಗೆಲ್ಲ ಫಾರ್ಮ್ಯಾಟ್ ಕೂಡ ಗೊತ್ತಿಲ್ಲಪ್ಪ ಅಂತಂದ್ರೆ ಈಗಾಗಲೇ ನಾನು ಹಿಂದಿನ ಕ್ಲಾಸಲ್ಲಿ ಕೂಡ ಡೀಟೇಲಾಗಿ ಹೇಳಿದ್ದೀನಿ. ಸೊ ನೀವು ನೋಡ್ಬೋದು 2023 ಇಯರ್ ಕ್ವಶನ್ ಪೇಪರ್, 2024 ಇಯರ್ ಕ್ವಶನ್ ಪೇಪರ್. ಸೊ ಎಲ್ಲ ಒಂದು ಈ ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇದೆ, ನೀವು ನೋಡ್ಬೋದು. ಓಕೆ, ನೆಕ್ಸ್ಟ್ ಡಿಸ್ಕ್ರಿಪ್ಷನ್ದಾಗ ನಾವು ಕೊಟ್ಟಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಈಗ ಏನು ಮಾಡಿರಿ, ಟು ಓಪನಿಂಗ್ ಸ್ಟಾಕ್ ಅಂತೇಳಿ ಮೆನ್ಷನ್ ಮಾಡಬೇಕು ಈ ಸೈಡ. ಸೊ ಓಪನಿಂಗ್ ಸ್ಟಾಕ್ ಎಷ್ಟಿದೆ ನೋಡಿರಿ, ಇದು ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ ಐತಿಲ್ಲ, ಸೊ ಇಲ್ಲಿ ಇರುತ್ತೆ ನೋಡಿರಿ. ಈಗ ಓಪನಿಂಗ್ ಸ್ಟಾಕ್ ಅಂದರೆ ಯಾವುದ್ರೆ, ಓಪನಿಂಗ್ ಡೇಟ್ನ ನೀವು ಅಬ್ಸರ್ವ್ ಮಾಡ್ಕೋತ ಹೋಗ್ಬೇಕು. ಓಕೆ, ಸೊ ಓಪನಿಂಗ್ ಸ್ಟಾಕ್ ಎಷ್ಟಿದೆ ರೀ, 20,000 ಇದೆ. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ಓಪನಿಂಗ್ ಸ್ಟಾಕ 20,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇದಾದ ನಂತರ ಟು ಪರ್ಚೇಸಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಪರ್ಚೇಸಸ್ದಾಗ 2 ಪಾಯಿಂಟ್ ಬರ್ತಾರೆ, ಒಂದು ಕ್ಯಾಶ್ ಪರ್ಚೇಸ್, ಒಂದು ಕ್ರೆಡಿಟ್ ಪರ್ಚೇಸಸ್. ಓಕೆ, ಸೊ ಇಲ್ಲಿ ಪರ್ಚೇಸಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಇಲ್ಲಿ ಫಸ್ಟ್ ಒನ್ನ ಕ್ಯಾಶ್ ಅಂತೇಳಿ ತೆಗೆದುಕೊಳ್ಬೇಕು, ನೆಕ್ಸ್ಟ್ ಒನ್ನ ಕ್ರೆಡಿಟ್ ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಕ್ಯಾಶ್ ಪರ್ಚೇಸಸ್ ಇಲ್ಲಿ ಕ್ಯಾಶ್ ಪೇಮೆಂಟ್ ಸೈಡ್ದಾಗ ನೋಡ್ಕೋತ ಹೋಗ್ಬೇಕು. ಪೇಮೆಂಟ್ ಸೈಡ್ದಾಗ ಕ್ಯಾಶ್ ಪರ್ಚೇಸಸ್ ಎಲ್ಲೂ ಇಲ್ಲರಿ, ಬಿಟ್ಬಿಡ್ರಿ.
ಸೊ ಇನ್ನು ಕ್ರೆಡಿಟ್ ಪರ್ಚೇಸ್ ಕೊಟ್ಟಿರ್ತಾರೆ ನೋಡಿ, ಎಲ್ಲಿ ಕೊಟ್ಟಾರೆ 2,80,000 ಕ್ರೆಡಿಟ್ ಪರ್ಚೇಸ್ ಕೊಟ್ಟಾರೆ. ಸಮ್ಟೈಮ್ಸ್ ಕ್ರೆಡಿಟ್ ಪರ್ಚೇಸ್ ಕೊಡಲಿಲ್ಲ ಅಂದ್ರೆ ಪ್ರಾಬ್ಲಮ್ದಲ್ಲಿ ಯು ಹ್ಯಾವ್ ಟು ಪ್ರಿಪೇರ್ ಕ್ರೆಡಿಟರ್ಸ್ ಅಕೌಂಟ ಪ್ರಿಪೇರ್ ಮಾಡಬೇಕು. ಓಕೆ, ಸೊ 2,80,000 ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಅಮೌಂಟ 2,80,000 ಅಂತೇಳಿ ತೆಗೆದುಕೊಳ್ಬೇಕು. ಓಕೆ, ಸೊ ಇನ್ನು ಪೇಮೆಂಟ್ ಸೈಡ್ದಾಗ ನೋಡ್ಕೋತ ಹೋಗ್ರಿ, ಟ್ರೇಡಿಂಗ್ ಅಕೌಂಟ್ದಾಗ ವೇಜಸ್ ಬರುತ್ತೆ, ನೆಕ್ಸ್ಟ್ ಸ್ಯಾಲ್ರಿ ಬರೋದಿಲ್ಲ, ಜನರಲ್ ಎಕ್ಸ್ಪೆನ್ಸಸ್ ಬರೋದಿಲ್ಲ, ರೆಂಟ್ ಬರೋದಿಲ್ಲ, ಡ್ರಾಯಿಂಗ್ಸ್ ಬರೋದಿಲ್ಲ. ಓಕೆ, ಸೊ ಯಾವ ಒಂದು ಪಾಯಿಂಟ್ ಬರುತ್ತೆ ಅಂದರೆ ವೇಜಸ್ ಬರುತ್ತೆ. 2 ವೇಜಸ್ ಅಂತೇಳಿ ತೆಗೆದುಕೊಳ್ಬೇಕು. ಸೊ ನಂತರ 16,000 2 ವೇಜಸ್ ಅಂತೇಳಿ ತೆಗೆದುಕೊಳ್ರಿ. ಸೊ ಇದಾದ ನಂತರ ಯಾವ ಪಾಯಿಂಟ್ಸ್ ಅದಾವ ನೋಡ್ರಿ. ಟ್ರೇಡಿಂಗ್ ಅಕೌಂಟ್ದಾಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ತಾವಲ್ಲ, ಸೊ ಯಾವ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಇಲ್ಲ, ಬಿಟ್ಬಿಡ್ರಿ. ಓಕೆ, ಸೊ ಇನ್ನಾದ ನಂತರ ಇನ್ನು ಬಾಯ್ ಸೇಲ್ಸ್ ಅಂತೇಳಿ ತೆಗೆದುಕೊಳ್ಬೇಕು. ಸೇಲ್ಸ್ದಾಗ ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿರಿ, ಒಂದು ಕ್ಯಾಶ್ ಸೇಲ್ಸ್ ರೀ, ಇನ್ನೊಂದು ಕ್ರೆಡಿಟ್ ಸೇಲ್ಸ್. ಓಕೆ, ಏನಾದರೂ ರಿಟರ್ನ್ ಇದ್ರೆ ಕೂಡ ಲೆಸ್ ಮಾಡ್ಬೇಕು ನೀವು. ಓಕೆ, ಸೊ ಈಗ ಕ್ಯಾಶ್ ಸೇಲ್ಸ್ದಾಗ ಅಬ್ಸರ್ವ್ ಮಾಡಿರಿ, ಕ್ಯಾಶ್ ಸೇಲ್ಸ್ ಯಾವಾಗಲೂ ಇಲ್ಲಿ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ ಅದು ಕೊಟ್ಟಿರ್ತಾರಲ್ಲ, ಇಲ್ಲಿ ರಿಸಿಪ್ಟ್ ಸೈಡ್ದಾಗ ಇರುತ್ತೆ ನೋಡಿರಿ. ಕ್ಯಾಶ್ ಸೇಲ್ಸ್ ಅಂತ ಕೊಟ್ಟಾರ ನೋಡಿ, ಎಷ್ಟು ಕೊಟ್ಟಾರೆ 11,000 ಇದೆ. ಓಕೆ, ಯು ಹ್ಯಾವ್ ಟು ಮೆನ್ಷನ್ 11,000 ಕ್ಯಾಶ್ ಸೇಲ್ಸಾ. ಓಕೆ, 11,000 ಮೆನ್ಷನ್ ಮಾಡಿರಿ. ಅದ್ರ ಜೊತೆಗೆ ರೀ ಕ್ರೆಡಿಟ್ ಸೇಲ್ಸ್ ಎಲ್ಲಿ ಕೊಟ್ಟಾರ ನೋಡಿರಿ, ಅಡ್ಜಸ್ಟ್ಮೆಂಟ್ದಾಗ ಕೊಟ್ಟಾರೆ. ಎಷ್ಟು 2,20,000. ಸೊ ಕ್ರೆಡಿಟ್ ಸೇಲ್ಸ್ ಕೊಡಲಿಲ್ಲಪ್ಪ ಅಂತಂದ್ರೆ ಯು ಹ್ಯಾವ್ ಟು ಪ್ರಿಪೇರ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. 2,20,000 ಇದೆ. ಸೊ ಟೋಟಲ್ ಮಾಡಿರಿ 2,31,000 rupees ಬರುತ್ತೆ. ಓಕೆ, ಸೊ ಇದಾದ ನಂತರ ಬಾಯ್ ಕ್ಲೋಸಿಂಗ್ ಸ್ಟಾಕ್ ಅಂತೇಳಿ ಮೆನ್ಷನ್ ಮಾಡಬೇಕು. 1,20,000 ಇದೆ. ಬಾಯ್ ಕ್ಲೋಸಿಂಗ್ ಸ್ಟಾಕ ಮೆನ್ಷನ್ ಮಾಡಿರಿ 1,20,000 ಅಂತೇಳಿ ಮೆನ್ಷನ್ ಮಾಡಬೇಕು. ಸೊ ಏನಿಲ್ಲ ರೀ, ಟ್ರೇಡಿಂಗ್ ಅಕೌಂಟ್ದಾಗ ಫಸ್ಟ್ ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ನೆಕ್ಸ್ಟ್ 2 ಡೈರೆಕ್ಟ್ ಎಕ್ಸ್ಪೆನ್ಸಸ್, ಸೇಮ್ ಕ್ರೆಡಿಟ್ ಸೈಡ ಬಾಯ್ ಸೇಲ್ಸ, ಬಾಯ್ ಕ್ಲೋಸಿಂಗ್ ಸ್ಟಾಕ್ ಮೆನ್ಷನ್ ಮಾಡಿರಿ, ಮುಗಿದು ಹೋಯ್ತು. ಸೊ ಇವಾಗ ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ, ಇದು 35,100 3,51,000 ಬರುತ್ತೆ. 3,51,000. ಓಕೆ, 35,000 ಅಲ್ಲ, 3,51,000 3,51,000 ಬರುತ್ತೆ. ಸೊ ಇದನ್ನು ನೆಕ್ಸ್ಟ್ 1 by 1 ಮೈನಸ್ ಮಾಡ್ಕೊತ ಬರ್ರಿ. ಸೊ ಈಗ ಇಲ್ಲಿ ಓಪನಿಂಗ್ ಸ್ಟಾಕ್ 20,000 ಮೈನಸ್ ಮಾಡಿರಿ. ನೆಕ್ಸ್ಟ್ ಒನ್ 2,80,000, ನೆಕ್ಸ್ಟ್ ಒನ್ 16,000, ನೆಕ್ಸ್ಟ್ ಒನ್. ಸೊ ಅಮೌಂಟ್ ಎಷ್ಟು ಬರುತ್ತೆ 35,000 ಬರುತ್ತೆ. ಓಕೆ, ಸೊ ಅಮೌಂಟ 35,000 ಏನು ಬರುತ್ತೆ. ಸೊ ಅದಕ್ಕೆ ಟು ಗ್ರಾಸ್ ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸಮ್ ಟೈಮ್ಸ್ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಆಯ್ತಂದ್ರೆ ಕ್ರೆಡಿಟ್ ಸೈಡ್ ಮೆನ್ಷನ್ ಮಾಡಿದ್ರೆ ಅಂದ್ರೆ ಬಾಯ್ ಗ್ರಾಸ್ ಲಾಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈ ಗ್ರಾಸ್ ಪ್ರಾಫಿಟ್ ಏನು ಮಾಡಿರ್ತಿಲ್ಲ, ಇಲ್ಲಿ ನೀವು ಇದನ್ನ ಲೈನ್ ಏನು ಹಾಕಕ್ಕೆ ಹೋಗ್ಬೇಡ್ರಿ, ನಡೀತೆ. ಸೊ ಇದನ್ನು ಲೈನ್ ಕ್ಯಾನ್ಸಲ್ ಮಾಡಿರಿ. ಸೊ ಜಸ್ಟ್ ಇಟ್ಟ ಟೋಟ್ಲಿಂಗ್ ಮಾಡ್ಕೊರಿ. ಇದು ಒಂದು ಅಕೌಂಟ್ದಾಗ 3,51,000 3,51,000ದಲ್ಲಿ ಡೆಬಿಟ್ ಸೈಡ್ ಐಟಮ್ಸ್ ಲೆಸ್ ಮಾಡಿದ ನಂತರ 35,000 ಬರುತ್ತೆ. ಓಕೆ, ಸೊ ಈಗ ನಾವು ಟ್ರೇಡಿಂಗ್ ಅಕೌಂಟ್ ಮುಗಿತೀವಿ. ಸೊ ಇನ್ನು P&L ಅಕೌಂಟ್ ಸಾಲ್ವ್ ಮಾಡಬೇಕು. ಇದೇ ಅಕೌಂಟಲ್ಲಿ P&L ಅಕೌಂಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೂವ್ ಆನ್ ಮಾಡ್ತಿರೋದ್ರಿಂದ ಇಲ್ಲಿ ತೆಗೆದುಕೊಳ್ಬೇಕು ಬಾಯ್ ಗ್ರಾಸ್ ಪ್ರಾಫಿಟ್. ಸೊ ಈ 35,000 ಏನಿದಿಲ್ಲ 2 ಗ್ರಾಸ್ ಪ್ರಾಫಿಟ್ ಇದೆಯಲ್ಲ, ಇದನ್ನ ಬಾಯ್ ಗ್ರಾಸ್ ಪ್ರಾಫಿಟ್ 35,000 ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸಪೋಸ್ ಲಾಸ್ ಬಂದಿತ್ತಂದ್ರೆ ಡೆಬಿಟ್ ಸೈಡ್ದಾಗ ಮೆನ್ಷನ್ ಮಾಡ್ರಿ. ಓಕೆ, ಸೊ ಇನ್ನು ಎಕ್ಸ್ಪೆನ್ಸಸ್ಸನ್ನು ನೋಡ್ಕೋತ ಬರೋಣ. ಫಾರ್ಮ್ಯಾಟ್ದಲ್ಲಿ ಏನೆಲ್ಲ ಎಕ್ಸ್ಪೆನ್ಸಸ್ P&L ರಿಲೇಟೆಡ್ ಅದ ನೋಡಿ. ಸ್ಯಾಲ್ರಿ ತೊಗೋಬೇಕ್ರಿ 6,000 P&L ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಜನರಲ್ ಎಕ್ಸ್ಪೆನ್ಸಸ್ ಆಲ್ಸೋ P&L ರಿಲೇಟೆಡ್ ಇನ್ಫಾರ್ಮೇಷನ್. ನೆಕ್ಸ್ಟ್ ರೆಂಟ್ ತೊಗೋರಿ 10,000, ಇದು P&L. ನೆಕ್ಸ್ಟ್ ಡ್ರಾಯಿಂಗ್ ತೆಗೆದುಕೊಳ್ಬಾರ್ರಿ, ಪೇಡ್ ಟು ಕ್ರೆಡಿಟರ್ ಬೇಡ, ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಡ. ಇಷ್ಟು ಅಮೌಂಟ್ ನೀವು ತೆಗೆದುಕೊಳ್ಬೇಕು. ಫಸ್ಟ್ ನೋಡ್ರಿ, ಸ್ಯಾಲ್ರಿ 6,000, ಜನರಲ್ ಎಕ್ಸ್ಪೆನ್ಸಸ್ 4,000, ನೆಕ್ಸ್ಟ್ ರೆಂಟ್ 10,000, ಇವು ಮೂರು ಮೆನ್ಷನ್ ಮಾಡಿ. ಓಕೆ, ಸ್ಯಾಲ್ರೀಸ 6,000, ಜನರಲ್ ಎಕ್ಸ್ಪೆನ್ಸಸ್ 4,000, ರೆಂಟ್ 10,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಈ ಫಾರ್ಮ್ಯಾಟ್ದಾಗ ಮುಗೀತಲ್ಲ, ಇನ್ನು ರಿಸಿಪ್ಟ್ ಪೇಮೆಂಟ್ ಸೈಡ್ ಮುಗೀತು. ಸೊ ಇವಾಗ ಏನು ಮಾಡಿರಿ, ಅಸೆಟ್ಸ್ ಲಯಬಿಲಿಟಿಗೆ ಬರ್ರಿ, ಮತ್ತು ಇಲ್ಲಿ ಅಡ್ಜಸ್ಟ್ಮೆಂಟ್ದಾಗ ಬರ್ರಿ. ಅಡ್ಜಸ್ಟ್ಮೆಂಟ್ದಾಗ ಏನು ಕೊಟ್ಟಾರಿ, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಮೇಲೆ ಆ್ಯಂಡ್ ಫರ್ನಿಚರ್ ಮೇಲೆ 10% ಮಾಡಿರಿ ಅಂತ ಹೇಳ್ತಾರೆ. ಓಕೆ, ಸೊ ಏನು ಮಾಡ್ಬೇಕು ನೀವು ಈಗ, ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಕ್ಲೋಸಿಂಗ್ ವ್ಯಾಲ್ಯೂ ತೆಗೆದುಕೊಳ್ಬೇಕು. 40,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದಾಗ 4,000 ಬರುತ್ತೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 40,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿರಿ 4,000 ಬರುತ್ತೆ. ನೆಕ್ಸ್ಟ್ ಸೇಮ್ ಫರ್ನಿಚರ್ ಮೇಲೂ 10% ಮಾಡಿರಿ. ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ 10,000 ಇದೆ. 10,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿರಿ ಎಷ್ಟು ಬರುತ್ತೆ 1,000 ಬರುತ್ತೆ. ಸೊ ಯು ಹ್ಯಾವ್ ಟು ಮೆನ್ಷನ್ ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ 1,000 ಅಂತೇಳಿ ಮೆನ್ಷನ್ ಮಾಡ್ಬೋದು. ಸೊ ಇಲ್ಲೇ ನೀವು ಇಲ್ಲೇನು ಮೆನ್ಷನ್ ಮಾಡ್ಬೋದು. 40,000 ಮೇಲೆ 10% ಡಿವೈಡೆಡ್ ಬೈ 100 ಮಾಡಿರಿ. ನೆಕ್ಸ್ಟ್ ಇಲ್ಲಿ 10,000 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ 1,000 ಬರುತ್ತೆ. ಓಕೆ, ಸೊ ಮತ್ತೆ ನೋಡಿರಿ, ಇನ್ಫಾರ್ಮೇಷನ್ ಕ್ರೆಡಿಟ್ ಪರ್ಚೇಸ್ ಕ್ರೆಡಿಟ್ ಸೇಲ್ಸ್ ಇದೆ.
ಏನೂ ಕೊಟ್ಟಿಲ್ಲ, ಇನ್ನು ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ, ಡೈರೆಕ್ಟಾಗಿ ಇದನ್ನ ಫಾರ್ಮ್ಯಾಟ್ ನೀವು ಕ್ಲೋಸ್ ಮಾಡ್ಬೋದು. ಇನ್ನು ಪೇಮೆಂಟ್ ಸೈಡ್ ರಿಸಿಪ್ಟ್ ಸೈಡ್ದಾಗ ಏನಾದರೂ ಇನ್ಫಾರ್ಮೇಷನ್ ಐತೆ ನೋಡಿ, ನಾವು ಓಪನಿಂಗ್ ಬ್ಯಾಲೆನ್ಸು ತೊಗೋದಿಲ್ಲ ರೀ, ಪ್ರೆಸ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ದಾಗ ತೊಗೋತು, ಕ್ಯಾಶ್ ಸೇಲ್ಸ್ ತೊಗೋದಿಲ್ಲ. ಓಕೆ, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟರ್ಸು ತೊಗೋದಿಲ್ಲ. ಓಕೆ, ಸೊ ಈಗ ಏನು ಮಾಡಿರಿ, ಇಲ್ಲಿ ಎಷ್ಟಾಯಿತು ಟೋಟಲ್ 35,000 ಏನಾಯ್ತಲ್ಲ. ಸೊ ಸೇಮ್ ಸಿಮಿಲರ್ ಇಲ್ಲಿ ಕೂಡ 35,000 ಆಯಿತು, 35,000. ಸೊ ಇದರಲ್ಲಿ ಮೈನಸ್ ಮಾಡ್ಕೋತ ಬರ್ರಿ, 6,000, 4,000, 10,000, 4,000, 1,000 ಮೈನಸ್ ಮಾಡಿರಿ, ರಿಮೈನಿಂಗ್ ಒಂದು ಬ್ಯಾಲೆನ್ಸ್ ಬರುತ್ತೆ. ಸೊ 10,000 ಅಂತೇಳಿ ಅಮೌಂಟ್ ಬರುತ್ತೆ. ಸೊ ಇದೇನು ರೀ ನೆಟ್ ಪ್ರಾಫಿಟ್. ಇನ್ ಕೇಸ್ ಡೆಬಿಟ್ ಸೈಡ್ ಜಾಸ್ತಿ ಇತ್ತಂದ್ರೆ, ಕ್ರೆಡಿಟ್ ಸೈಡ್ ಕಡಿಮೆ ಇತ್ತಂದ್ರೆ ಬೈ ನೆಟ್ ಲಾಸ್ ಅಂತೇಳಿ ಮೆನ್ಷನ್ ಮಾಡ್ಕೊ. ಆಗ ಜಸ್ಟ್ ಈಗ 10,000 ಏನಿದೆ ಪ್ರಾಫಿಟ್ ಅಂತೇಳಿ ಬಂದಿದೆ, ನೆಟ್ ಪ್ರಾಫಿಟ್. ಓಕೆ, ಈ ನೆಟ್ ಪ್ರಾಫಿಟ್ ಏನಿದೆಲ್ಲ ಇನ್ನು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ನೆಕ್ಸ್ಟ್ ಇನ್ನೇನು ಮಾಡ್ರಿ, ಬ್ಯಾಲೆನ್ಸ್ ಶೀಟ ಫಾರ್ಮ್ಯಾಟ್ ಹಾಕಬೇಕು. ಓಕೆ, ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/12/2023 ಅಂತೇಳಿ ಮೆನ್ಷನ್ ಮಾಡಬೇಕು ನೀವು. ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/12/2023 ಅಂತ ಮೆನ್ಷನ್ ಮಾಡ್ರಿ. ಇಲ್ಲಿ ಲಯಬಿಲಿಟಿ ಸೈಡ ಇಲ್ಲಿ ಅಸೆಟ್ಸ್ ಅಂತೇಳಿ ಬರೀಬೇಕು. ಲಯಬಿಲಿಟೀಸ್ ರುಪೀಸ್, ಅಸೆಟ್ಸ್ ರುಪೀಸ್ ಅಂತ ಹಾಕಬೇಕು. ಸೊ ಫಸ್ಟ್ ಒಂದು ತೋರಿ ಕ್ಯಾಪಿಟಲ್ ತೋರಿ. ಓಕೆ, ಕ್ಯಾಪಿಟಲ್ದಾಗ ಓಪನಿಂಗ್ಗೆ ಕ್ಯಾಪಿಟಲ್ ತೆಗೆದುಕೊಳ್ಬೇಕು. ಓಕೆ, ಫಸ್ಟ್ ಏನಾದರೂ ಪ್ರಾಬ್ಲಮ್ದಲ್ಲಿ ಪ್ರೆಸ್ ಕ್ಯಾಪಿಟಲ್ ಅದು ಕೊಟ್ಟಾರ ನೋಡ್ಬೇಕು. ಕೊಟ್ಟಾರಲ್ರಿ ಇಲ್ಲಿ ಪ್ರೆಸ್ ಕ್ಯಾಪಿಟಲ್ ಹಿಂಗೆ ಒಂದೊಂದು ಟೈಮ್ದಾಗ ಹೇಳ್ತಾನೆ ನೋಡಿ. 3 lakh ಎಷ್ಟಿದೆ ರೀ, 1,32,000 ಇದು ಓಪನಿಂಗ್. ಇದು ಪ್ರೆಸ್ ಕ್ಯಾಪಿಟಲ್ ಇದನ್ನು ತೆಗೆದುಕೊಳ್ಬೇಕು ರೀ. ಆ್ಯಸ್ ಇಟ್ ಈಸ್ ಕ್ಯಾಪಿಟಲ್ ಕೂಡ ಕೊಟ್ಟಿರ್ತಾರೆ ನೋಡಿ, 66,000 ಇದೆ. ಸೊ ಇದನ್ನು ತೆಗೆದುಕೊಳ್ಬೇಕು. ಓಕೆ, ಸೊ ಏನು ಮಾಡಿರಿ, ಈಗ 66,000 ಕ್ಯಾಪಿಟಲ್ ತೆಗೆದುಕೊಳ್ರಿ. ಪ್ರೆಸ್ ಕ್ಯಾಪಿಟಲ್ ಎಷ್ಟಿದೆ, 1,32,000 ಇದೆ. ಸೊ ಟೋಟಲ್ ಎಷ್ಟಾಯಿತು, 1,98,000 ಆಯಿತು. ಸೊ ಇದರಲ್ಲಿ ಆ್ಯಡ್ ಮಾಡಬೇಕೇನೆ, ಏನು ಆ್ಯಡ್ ಮಾಡಬೇಕು, ನೆಟ್ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. ಆ್ಯಡ್ ನೆಟ್ ಪ್ರಾಫಿಟ್ ತೋರಿ ಎಷ್ಟು ಬಂದಿದೆ, 10,000 ಬಂದಿದೆ. ಸೊ ಟೋಟಲ್ ಮಾಡಿರಿ 2,08,000 ಬರುತ್ತೆ. ಓಕೆ, ಸೊ ಇದಾದ ನಂತರ ಲೆಸ್ ಡ್ರಾಯಿಂಗ್ಸನ್ನು ಮಾಡಬೇಕು. ಡ್ರಾಯಿಂಗ್ಸ್ ಎಲ್ಲಿದೆ ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಡ್ರಾಯಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ, 32,000 ಇದೆಯಲ್ಲ. ಸೊ ಇದನ್ನ ಡ್ರಾಯಿಂಗ್ಸನ್ನು ತೆಗೆದುಕೊಳ್ಬೇಕು, ಲೆಸ್ ಮಾಡಬೇಕು. ಇದನ್ನ ಡ್ರಾಯಿಂಗ್ಸ್ ಲೆಸ್ ಮಾಡಿರಿ 32,000. ಸೊ ಲೆಸ್ ಮಾಡೋದರಿಂದ ಒಂದು ಅಮೌಂಟ್ ಬರುತ್ತೆ 1,76,000. ಸೊ ಅದನ್ನ ಔಟ್ರ್ ಕಾಲಮ್ದಲ್ಲಿ ಅಮೌಂಟ್ ಕಾಲಮ್ದಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇನ್ನು ಅಸೆಟ್ಸ್ ಆ್ಯಂಡ್ ಲ್ಯಾಬಿಲಿಟಿ ಏನು ಕೊಟ್ಟಾರಲ್ಲ. ಸೊ ಇಲ್ಲಿ ಲ್ಯಾಬಿಲಿಟಿಗಳು ಯಾವಾಗ ನೋಡಿರಿ, ಕ್ಯಾಪಿಟಲ್ ಆಯ್ತು ರೀ. ಇನ್ನು ಕ್ರೆಡಿಟರ್ಸ್ ಲ್ಯಾಬಿಲಿಟಿ ಇದನ್ನು ತೆಗೆದುಕೊಳ್ಬೇಕು. ಎಷ್ಟು, ನಾವು ಯಾವಾಗಲೂ ಕ್ಲೋಸಿಂಗ್ ಬ್ಯಾಲೆನ್ಸ್ ತೆಗೆದುಕೊಳ್ಬೇಕು. ಎಷ್ಟು, 24,000. ಓಕೆ, ಸೊ ಇಲ್ಲಿ ಕ್ರೆಡಿಟರ್ಸ್ ತೆಗೆದುಕೊಳ್ರಿ 24,000 ತೆಗೆದುಕೊಳ್ಬೇಕು. ಓಕೆ, ಸೊ ಇದಾದ ನಂತರ ಮತ್ತೆ ಯಾವರೇ ಲ್ಯಾಬಿಲಿಟಿ ಅದಾವ ನೋಡ್ರಿ, ಯಾವುದೂ ಲ್ಯಾಬಿಲಿಟಿ ಇಲ್ಲರಿ. ಸೊ ಏನು ಅಸೆಟ್ ಸೈಡ್ದಾಗ ಮೆನ್ಷನ್ ಮಾಡ್ಕೋತ ಬರ್ರಿ. ಓಕೆ, ಅಸೆಟ್ ಸೈಡ್ದಾಗ ಫಸ್ಟ್ ಯಾವಾಗಲೂ ಫಿಕ್ಸ್ಡ್ ಅಸೆಟ್ಸ್ ಇರ್ತಲ್ಲ, ಸೊ ಅದನ್ನೇ ಮೆನ್ಷನ್ ಮಾಡಬೇಕು ಫಸ್ಟ. ನಂತರ ಕರೆಂಟ್ ಅಸೆಟ್ಸನ್ನು ಮೆನ್ಷನ್ ಮಾಡಬೇಕು. ಈಗ ಅಸೆಟ್ ಸೈಡ್ದಾಗ ಬಿಲ್ಡಿಂಗ್ ತೋರಿ 40,000. ನೆಕ್ಸ್ಟ್ ಫರ್ನಿಚರ್ ತೋರಿ. ಓಕೆ, ಸೊ ಈಗ ಏನು ಮಾಡಿರಿ, ಬಿಲ್ಡಿಂಗ್ ಅಂತೇಳಿ ಹಾಕಬೇಕು. ಬಿಲ್ಡಿಂಗ್ ತೆಗೆದುಕೊಂಡ 40,000 ಮೈನಸ್ 4,000 ಮಾಡಬೇಕು. 4,000 ಯಾಕೆ ಹೇಳ್ರಿ, ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅಂತ ತೆಗೆದುಕೊಂಡಿರಿ ನೋಡಿ. ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ 4,000 ಇದೆಯಲ್ಲ. ಸೊ ಈ 4,000 ಲೆಸ್ ಮಾಡಬೇಕು. 40,000 ಮೈನಸ್ 4,000 ಮಾಡಿದ್ರೆ 36,000 ಬರುತ್ತೆ. ನೆಕ್ಸ್ಟ್ ಒಂದು ನೋಡಿರಿ, ಫರ್ನಿಚರ್ ತೆಗೆದುಕೊಳ್ರಿ. ಸೊ ಫರ್ನಿಚರ್ ಮೇಲೆ ಎಷ್ಟು ಪರ್ಸೆಂಟ್ ಮಾಡಿದರೆ, 10% ಮಾಡಿದ್ರೆ 1,000. ಸೊ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ ನೋಡ್ಬೇಕು ಫಸ್ಟ್. ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ, 10,000 ಇದೆ. ಬಿಲ್ಡಿಂಗ್ ವ್ಯಾಲ್ಯೂ 40,000 ಆಯಿತು. ಫರ್ನಿಚರ್ 10,000 ಇದೆ. ಸೊ 10,000 ಮೈನಸ್ 1,000 ಮಾಡಬೇಕು. 1,000 ಯಾಕೆ ಹೇಳ್ರಿ, ಸೊ ಇಲ್ಲಿ ನಾವು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಅಂತೇಳಿ ತೆಗೆದುಕೊಂಡಿದ್ದು. ಓಕೆ, ಸೊ 1,000 ಮೈನಸ್ ಮಾಡಿರಿ, 10,000ದಲ್ಲಿ 1,000 ಮೈನಸ್ ಮಾಡಿದ್ರೆ 9,000 ಬರುತ್ತೆ. ಓಕೆ, ಸೊ ಇದಾದ ನಂತರ ಮತ್ತೆ ಕರೆಂಟ್ ಅಸೆಟ್ಸ್ಗಳು ಯಾವ್ದು, ಈಗ ಸ್ಟಾಕ್ ಇದೆ ರೀ, ಕ್ಲೋಸಿಂಗ್ ಸ್ಟಾಕ ತೆಗೆದುಕೊಳ್ಬೇಕು ನೀವು 1,20,000. ಓಕೆ, ಸೊ ಯು ಹ್ಯಾವ್ ಟು ಮೆನ್ಷನ್ ಸ್ಟಾಕ್ 1,20,000 ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ಡೆಟರ್ಸನ್ನು ತೆಗೆದುಕೊಳ್ಬೇಕು. ಡೆಟರ್ಸ್ ತೆಗೆದುಕೊಳ್ಳ್ರಿ, ಎಷ್ಟಿದೆ, 14,000 ಇದೆ. ಸೊ ಈ 14,000 ತೆಗೆದುಕೊಳ್ಬೇಕು. ಸಪೋಸ್ ಇನ್ ಕೇಸ್ ಡೆಟರ್ಸ್ದಲ್ಲಿ ಏನಾದರೂ ಪ್ರೊವಿಷನ್ ಫಾರ್ ಬ್ಯಾಡ್ ಡೆಟ್ಸ್ ಆ್ಯಂಡ್ ನೆಕ್ಸ್ಟ್ RDD ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಇದ್ದರೆ, ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಇದ್ರೂ ಅದನ್ನು ಲೆಸ್ ಮಾಡಬೇಕು. ಏನೂ ಇಲ್ಲ, ಇಲ್ಲಿ 14,000 ಇದೆ. ಓಕೆ, ನೆಕ್ಸ್ಟ್ ಇದಾದ ನಂತರ ಇನ್ನೊಂದು ಪಾಯಿಂಟ್ ತೆಗೆದುಕೊಳ್ರಿ. ಸೊ ಈಗ ಇವೆಲ್ಲ ಆಯಿತು, ಈ ಕ್ಯಾಪಿಟಲ್ ಆಯ್ತು ರೀ, ಕ್ರೆಡಿಟರ್ಸ್ ಇವೆರಡು ಲಯಬಿಲಿಟಿ ಸೈಡ್ ತೆಗೆದುಕೊಳ್ತೀವಿ. ನೆಕ್ಸ್ಟ್ ಡೆಟರ್ಸ್ನಿಂದ ಅಪ್ ಟು ಫರ್ನಿಚರ್ ತಕ್ಕ ನಾವು ಅಸೆಟ್ ಸೈಡ್ ತೆಗೆದುಕೊಂಡಿದ್ದೀವಿ. ಮತ್ತೇನಾದರೂ ಅಡ್ಜಸ್ಟ್ಮೆಂಟ್ ಇದೆ ನೋಡ್ರಿ, ಏನೂ ಇಲ್ಲ. ಇನ್ನು ಕ್ಯಾಶ್ ಬ್ಯಾಲೆನ್ಸ್ ತೆಗೆದುಕೊಳ್ಬೇಕು ನೀವು. ಓಕೆ, ಕ್ಯಾಶ್ ಬ್ಯಾಲೆನ್ಸ್ ಓಪನಿಂಗ್ ಕೊಟ್ಟಾರೆ, ಓಪನಿಂಗ್ ಬೇಡ ನಮ್ಗೆ ಯಾವ್ದು ಬೇಕು, ನಮ್ಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೇಕು. ಎಷ್ಟು, 21,000. ಸೊ ಈ ಕ್ಲೋಸಿಂಗ್ ಬ್ಯಾಲೆನ್ಸ ಮೆನ್ಷನ್ ಮಾಡಿರಿ, ಕ್ಯಾಶ 21,000 ಅಂತೇಳಿ ಮೆನ್ಷನ್ ಮಾಡಿರಿ.
ಇವಾಗ ಟ್ಯಾಲಿ ಮಾಡಿರಿ, ಮತ್ತು ಯಾವ ಪಾಯಿಂಟ್ ಉಳ್ದಾವ್ ನೋಡ್ಬೇಕು, ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ, ಯಾವುದು ಪಾಯಿಂಟ್ಸ್ ಉಳ್ದಿಲ್ಲ. ಸೊ ಈಗ ಟೋಟಲ್ ಮಾಡಿರಿ 36,000, 9,000, 1,20,000, 14,000, 21,000 ಟೋಟಲ್ ಮಾಡೋದ್ರಿಂದ 2 lakh rupees ಬರುತ್ತೆ. ಸೊ ಸೇಮ್ 1,76,000, 24,000 ಟೋಟಲ್ ಮಾಡಿರಿ 2 lakh rupees ಬರುತ್ತೆ. ಅಂದ್ರೆ ಹಿಂಗೆ ಸಿಮಿಲರ್ ಬರಬೇಕು, ಸೇಮ್ ಬರಬೇಕು ಅಸೆಟ್ಸ್ ಮತ್ತು ಲ್ಯಾಬಿಲಿಟಿ. ಸೊ ಅವಾಗ ಪ್ರಾಬ್ಲಮ್ ಕರೆಕ್ಟ್ ಆಗಿದೆ ಅನ್ನೋದು. ಓಕೆ, ಸೊ ಈ ಥರ ಇದನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ನೀವು. ಓಕೆ, ಸೊ ನೀವು ನಾ ಈಗ ಆಲ್ರೆಡಿ ಕ್ಲಾಸಲ್ಲಿ ಜಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ನಾನು 2023 ಇಯರ್ ಕ್ವಶನ್ ಪೇಪರ್ ಮೇಲೆ ಕೇಳಿರುವಂಥ ಸಿಂಗಲ್ ಎಂಟ್ರಿ ಸಿಸ್ಟಮ್ ಮೇಲೆ ಇರುವಂಥ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೀನಿ. 24 ಇಯರ್ದಲ್ಲಿ ಕೇಳಿರುವಂಥ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದೀನಿ. ಸೊ ಇದು ಕ್ವಶನ್ ಪೇಪರ್ 24-25 ಇದೆ. ಸೊ ಅಂದರೆ SCP ಕ್ವಶನ್ ಪೇಪರ್ ಅದು, ಇದನ್ನೂ ಸಾಲ್ವ್ ಮಾಡಿದ್ದೀನಿ. ಸಾಲ್ವ್ ಮಾಡಿದೆ ಆಯಿತು. ಸೊ ಇದು ಕೂಡ ಪ್ಲೇಲಿಸ್ಟಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ಫೈನಾನ್ಷಿಯಲ್ ಅಕೌಂಟಿಂಗ್ ಕ್ವಶನ್ ಪೇಪರನ್ನು ಎಲ್ಲ ಸಾಲ್ವ್ ಮಾಡಿದ್ದೀನಿ. ಸೊ ಅವನ್ನೆಲ್ಲ ನೀವು ಈ ಒಂದು ಯೂಟ್ಯೂಬ್ ಚಾನಲ್ದ ಪ್ಲೇಲಿಸ್ಟಲ್ಲಿ ನೋಡಿರಿ. ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಏನು ಮಾಡಿರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್, ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ. ಓಕೆ, ಸೊ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಕ್ಲಾಸ್ಗಳನ್ನ ಮಾಡ್ತಾ ಇದ್ದೀನಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಆ್ಯಸ್ ವೆಲ್ ಆಸ್ ನಿಮ್ಮ ನಾಲೆಜ್ ಪಾಯಿಂಟ್ ಆಫ್ ವ್ಯೂದಿಂದ. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.